ಸುಂದರ್ ನಗರ್ ಎಂಬ ಒಂದು ಹಳ್ಳಿಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ವಾಸ ಮಾಡ್ತಾ ಇದ್ದರು. ಅಣ್ಣನ ಹೆಸರು ರಮೇಶ್ ಹಾಗೂ ತಮ್ಮನ ಹೆಸರು ಮಾರುತಿ. ಮಾರುತಿ ಯಾವಾಗಲೂ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಾ ಇದ್ದ. ಆದರೆ ಅಣ್ಣ ರಮೇಶ್ಗೆ ಯಾವಾಗಲೂ ಸಿಟಿಗೆ ಹೋಗೋ ಆಸೆ. ಅಮ್ಮ, ನಿನ್ನ ಹತ್ರ ಇರೋ ಹಣನೆಲ್ಲ ನನಗೆ ಕೊಡು, ನಾನು ಸಿಟಿಗೆ ಹೋಗ್ತೀನಿ, ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಮಗನೇ, ನನ್ನ ಹತ್ರ ಇರೋದು ಈ ಮನೆ ಅಷ್ಟೇ ಅಪ್ಪ, ನಿಮ್ಮ ಅಪ್ಪನ ಆಸ್ತಿ, ನನ್ನ ಹತ್ರ ಬೇರೆ ಏನೂ ಇಲ್ಲ. ಹಾಗಿತ್ತಂದರೆ ಈ ಮನೇನ ಮಾರಿಬಿಡು, ಇಲ್ಲಾಂದರೆ ನೀನು ಎಲ್ಲಾದರೂ ಹಣ ಎತ್ತಿಟ್ಟಿದ್ರೆ ಆ ಹಣನ ನನಗೆ ಕೊಡು. ಹಾಗೆಂದು ಹೇಳಿ ಅವರ ತಾಯಿ ಬಳಿ ಇದ್ದ ಹಣವನ್ನು ತೆಗೆದುಕೊಂಡು ರಮೇಶ್ ಅಲ್ಲಿಂದ ಸಿಟಿಗೆ ಹೊರಟು ಹೋಗುತ್ತಾನೆ. ನಗರದಲ್ಲಿ ಒಂದು ಸಣ್ಣ ವ್ಯಾಪಾರ ಶುರು ಮಾಡುತ್ತಾನೆ. ಕೆಲವೇ ದಿನಗಳಲ್ಲಿ ಅವನ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯಲು ಶುರುವಾಗುತ್ತದೆ. ಆ ನಂತರ ಬಂದ ಹಣದಲ್ಲಿ ಸಿಟಿಯಲ್ಲೇ ಒಂದು ಒಳ್ಳೆಯ ಮನೆಯನ್ನು ಸಹ ತೆಗೆದುಕೊಳ್ಳುತ್ತಾನೆ. ಈಗ ಅವನು ತುಂಬಾ ಶ್ರೀಮಂತನಾಗಿದ್ದ. ಆದರೆ ಹಳ್ಳಿಯಲ್ಲಿರುವ ಮಾರುತಿ ಕೇವಲ ಹೊಲದ ಕೆಲಸಗಳನ್ನು ಮಾಡುತ್ತಾ ಇದ್ದ. ಒಂದು ದಿನ ಹೀಗೆ ರಮೇಶ್ ಅವನ ದೊಡ್ಡ ಕಾರಿನಲ್ಲಿ ಊರಿಗೆ ಬರುತ್ತಾನೆ. ಊರಿನ ಜನರೆಲ್ಲ ಅವನ ವೇಷಭೂಷಣೆಯನ್ನು ನೋಡಿ ಬೆರಗಾಗುತ್ತಾರೆ. ಸಿಟಿಗೆ ಹೋಗಿ ಶ್ರೀಮಂತನಾದ ಎಂದು ಊರಿನ ಜನರಿಗೆಲ್ಲ ತಿಳಿಯುತ್ತದೆ. ಈ ಮಾತನ್ನು ಕೇಳಿ ಅದೇ ಊರಿನ ಮುಖ್ಯಸ್ಥ ಅವನ ಬಳಿ ಬಂದು ಹೇಳುತ್ತಾನೆ, ಅರೆ ಮುಖ್ಯಸ್ಥರೇ, ನಾನು ಇವಾಗ ನಗರದಿಂದ ಹಳ್ಳಿಗೆ ಬಂದಿದ್ದೀನಿ, ಇನ್ನು ಮನೆಗೆ ಸಹ ಹೋಗಿಲ್ಲ. ನೀವು ನನ್ನನ್ನು ಕರೆದ್ರಿ ಅಂತೆ, ಏನು ವಿಷಯ ಅಂತ ಹೇಳಿ ಮುಖ್ಯಸ್ಥರೇ. ನೀನು ಗೊತ್ತಲ್ಲ ಪರಮೇಶ, ನಾನು ಈ ಊರಲ್ಲೇ ದೊಡ್ಡ ಶ್ರೀಮಂತ ಅಂತ. ನೀನು ಸಹ ಶ್ರೀಮಂತ ಆಗಿದೆಯಾ ಅಂತ ಗೊತ್ತಾಯಿತು. ನನ್ನ ಮಗಳ ವಿದ್ಯೆನ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ, ನೀನು ಒಪ್ಕೊಂಡ್ರೆ. ವಾವ್, ಇದಂತೂ ಒಳ್ಳೆ ವಿಚಾರ. ಇನ್ನು ನಾನು ನಿಮ್ಮ ಮಗಳನ್ನ ಸಾಕೋಕ್ಕೆ ಕೂಡ ನನ್ನ ಹತ್ರ ಒಳ್ಳೆ ಮನೆ ಇದೆ, ಒಳ್ಳೆ ಕೆಲಸನೂ ಇದೆ. ನೀವು ಆದಷ್ಟು ಬೇಗ ಮದುವೆ ಸಿದ್ಧತೆನ ಮಾಡಿ. ಮುಖ್ಯಸ್ಥನ ಬಳಿ ಹಾಗೆಂದು ಹೇಳಿ ರಮೇಶ್ ಅವನ ಮನೆಗೆ ಹೋಗುತ್ತಾನೆ. ಮನೆಯ ಬಳಿ ಅವರ ತಾಯಿ ಶಾರದಾ ಮತ್ತು ತಮ್ಮ ಮಾರುತಿ ಅಲ್ಲಿಯೇ ನಿಂತು ಕಾಯುತ್ತಿದ್ದರು. ಅವನ ಅಣ್ಣನನ್ನು ನೋಡಿ ಬಹಳನೇ ಖುಷಿ ಪಡುತ್ತಾರೆ. ಅಯ್ಯೋ ಮಗನೇ, ಸಿಟಿಗೆ ಹೋಗಿ ವೇಷಭೂಷಣೆ ಎಲ್ಲ ಬದಲಾಗಿದೆ, ಎಷ್ಟು ಚೆನ್ನಾಗಿದೆಯಪ್ಪ, ಊಟ ಎಲ್ಲ ತಿಂದ, ಆರೋಗ್ಯವಾಗಿದೆಯಾ ಮಗನೇ? ಹಾಂ ಅಮ್ಮ, ನಾನು ನೋಡಿದ್ರೇ ಗೊತ್ತಾಗುತ್ತಲ್ವಾ, ನಾನಂತೂ ಆರಾಮಾಗಿದ್ದೀನಿ. ಆದರೆ ಈ ನನ್ನ ತಮ್ಮ ಮಾರುತಿ, ಇವನು ಹಾಗೇ ಇದ್ದಾನೆ. ಈ ಹಸುಗಳ ಮಧ್ಯೆ, ಈ ಹೊಲದಲ್ಲಿ ಏನೂ ಸಿಗಲ್ಲ ಇವನಿಗೆ. ಅಣ್ಣ, ನೀನು ಶ್ರೀಮಂತ ಆಗಿದೆಯಾ ಅನ್ನೋದು ನನಗೆ ಖುಷಿ ಇದೆ. ಆದರೆ ಹಸುಗಳ ಮಧ್ಯೆ ಈ ಹೊಲದಲ್ಲಿ ಇರೋದು ಅದು ನನ್ನ ರಕ್ತದಲ್ಲಿದೆ. ನಾನು ಇದನ್ನು ಬಿಡೋದಕ್ಕಾಗೋದಿಲ್ಲ. ನನಗೆ ಇದ್ರ ಚಿಂತೆನೂ ಇಲ್ಲ. ನಾನಿಲ್ಲಿ ಹೇಳೋದಕ್ಕೆ ಬಂದಿದ್ದೇನೆಂದರೆ, ಊರಿನ ಮುಖ್ಯಸ್ಥನ ಮಗಳ ಜೊತೆ ನನ್ನ ಮದುವೆ ನಡೀತಾ ಇದೆ ಅಂತ, ಅದನ್ನು ಹೇಳೋದಕ್ಕೆ ಬಂದೆ. ಒಳ್ಳೆಯದು ಮಗನೇ, ಊರಿನ ಮುಖ್ಯಸ್ಥರು ಅವ್ರ ಮಗಳನ್ನ ನಿನಗೆ ಕೊಡ್ತಾರೆ ಅಂತಂದಿದ್ದು ತುಂಬಾ ಖುಷಿ ಆಗೋಂಥ ವಿಷಯ. ನೀನು ಬಹಳನೇ ಅದೃಷ್ಟವಂತೆ. ಯಾವಾಗಂತೆ ಅಪ್ಪ ಮದುವೆ? 2 ದಿನ ಆದಮೇಲೆ ಮದುವೆ ಅಂತೆ. ನಾನು ಮದುವೆ ಮಾಡಿಕೊಂಡು ಅವಳನ್ನು ನಿಮ್ಮ ಹತ್ರ ಕರ್ಕೊಂಬಂದು ಅದಾದಮೇಲೆ ನಾನು ಸಿಟಿಗೆ ಹೋಗಿ ಮತ್ತೆ ಅಲ್ಲೇ ಸೆಟ್ಲಾಗೋತೀನಮ್ಮ. ಹಾಗೆ ನೀವೇನು ಮದುವೆಗೆ ಬರೋದು ಬೇಕಾಗಿಲ್ಲ. ಇತ್ತ ಕಡೆ ವಿದ್ಯಾ ಊರಿನ ಮುಖ್ಯಸ್ಥನ ಮಗಳಾಗಿದ್ದಳು. ಆಕೆ ಯಾವಾಗಲೂ ರೆಡಿ ಆಗೋದು, ಮೇಕಪ್ ಮಾಡೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು, ಹೊಸ ಬಟ್ಟೆ ಹಾಕೊಳ್ಳೋದು ಇಷ್ಟೇ. ವಿದ್ಯಾಳ ಮದುವೆ ರಮೇಶನ ಜೊತೆಗೆ ಧೂಮ್ಧಾಮಾಗಿ ನಡೆಯುತ್ತದೆ. ಆದರೆ ಮನೆಯವರೇ ಬಂದಿರೋದಿಲ್ಲ. ಮಗನೇ, ಹುಡುಗಿ ಅಂತೂ ತುಂಬಾ ಚೆನ್ನಾಗಿದ್ದಾಳಪ್ಪ, ನೋಡೋದಕ್ಕೆ ಕೂಡ ಮುದ್ದಾಗಿ ಲಕ್ಷಣವಾಗಿದ್ದಾಳೆ. ನೀನು ಇವಳ ಜೊತೆ ಇದೇ ಮನೆಯಲ್ಲಿ ಇಲ್ಲೇ ಇರ್ಬೋದತ್ತ ಅಲ್ವಪ್ಪ? ಅಮ್ಮ, ನಾನು ಹೇಳಿದ್ದು ಮರ್ತೋದ್ರಾ? ಅದು ಅಲ್ಲದೆ ಇವಳು ಮುಖ್ಯಸ್ಥನ ಮಗಳು. ಇವಳು ಇಂಥ ಹಸು ಕೊಠಡಿಯಲ್ಲಿರ್ತಾಳ? ಇಲ್ಲ, ನಾವಿಬ್ಬರು ಹೋಗ್ತೀವಿ ಸಿಟಿಗೆ ಇವಾಗಲೇ. ಹಾಗೆಂದು ಹೇಳಿ ಇಬ್ಬರು ಲಗೇಜ್ ಬ್ಯಾಗನ್ನು ತೆಗೆದುಕೊಂಡು ಸಿಟಿಗೆ ಹೊರಟು ಹೋಗುತ್ತಾರೆ. ಅವರ ತಾಯಿ ಮತ್ತು ತಮ್ಮ ಅದನ್ನು ನೋಡುತ್ತಾ ಬೇಸರದಿಂದ ಅಲ್ಲಿಯೇ ನಿಂತಿರುತ್ತಾರೆ. ನೋಡು ವಿದ್ಯಾ, ಇವಾಗ ನಮ್ಮ ಹಳ್ಳಿಯಲ್ಲೇ ನಾನೇ ಶ್ರೀಮಂತ, ನಿನಗೆ ಗೊತ್ತಿರೋವಂಥ ವಿಷಯನೇ. ಅದಕ್ಕೆ ನಿಮ್ಮಪ್ಪ ನಿನ್ನನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇನ್ನು ನಾನು ದುಡಿಯೋದಕ್ಕೆ ಹೋಗೋದಿಲ್ಲ. ಹಾಗೆಂದು ಹೇಳಿ ಪ್ರತಿದಿನ ರಾತ್ರಿ ರಮೇಶ್ ಬಾರಿಗೆ ಹೋಗುತ್ತಿದ್ದ. ಬಾರಿನಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಹೊಡೆದು ಕುಣಿಯುತ್ತಿದ್ದ. ಇತ್ತ ಕಡೆ ವಿದ್ಯಾ ಮನೆಯಲ್ಲಿ ಒಂದು ಕೆಲಸ ಸಹ ಮಾಡ್ತಿರ್ಲಿಲ್ಲ. 24 ಗಂಟೆ ಕನ್ನಡಿ ಮುಂದೆ ನಿಂತ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಮೇಕಪ್ ಮಾಡ್ಕೊತಾ ಇರ್ತಿದ್ಲು. ರಮೇಶ್ ಕೆಲಸಕ್ಕೆ ಹೋಗೋದನ್ನು ಬಿಟ್ಟುಬಿಟ್ಟ. ಆನಂತರ ಹಣ ಕಮ್ಮಿ ಆದಾಗ ಸಾಲ ಸಹ ಮಾಡೋದು ಕಲಿತ. ಹಾಗೆ ಕೆಟ್ಟವರ ಸಹವಾಸ ಮಾಡೋದು ಸಹ ಕಲಿತ. ಹಳ್ಳಿಯಲ್ಲಿದ್ದ ಮಾರುತಿ ಈಗ ಸುಮಾರು ಹಸು ಮತ್ತು ಮೇಕೆಗಳನ್ನು ಸಹ ಖರೀದಿ ಮಾಡಿದ್ದ.
ನೋಡು ವಿದ್ಯಾ, 24 ಗಂಟೆ ಹೀಗೆ ಬರೀ ಮೇಕಪ್ ಮಾಡ್ಕೊಂಡು ಇದ್ರೆ ಏನು? ನೀನು ಮನೆಯಲ್ಲಿ ಒಂದು ಕೆಲಸ ಸಹ ಮಾಡ್ತಾ ಇಲ್ಲ. ಇವಾಗ ನನ್ನ ಹತ್ರ ಹಣ ಸಹ ಇಲ್ಲ. ಡೈಲಿ ಹೊಸ ಸೀರೆ ಬೇಕು ಅಂತೀಯ, ಎಲ್ಲಿಂದ ತಗೊಂಬರ್ಲಿ ನಾನು ವಿದ್ಯಾ? ಇವಾಗ ಈ ಮನೆ ಕೂಡ ನಮ್ದಲ್ಲ. ನೋಡು, ನಿನ್ನ ಹತ್ರ ಹಣ ಇಲ್ಲ ಅಂದರೆ ನಾನೇನು ಮಾಡಲಿ? ನಾನು ಊರಿನ ಮುಖ್ಯಸ್ಥನ ಮಗಳು, ನಾನಂತೂ ಶ್ರೀಮಂತಲು. ನನಗೇನು ಬೇಕೋ ಅದು ನೀನು ಕೊಡಿಸ್ಬೇಕು. ನಿನ್ನ ಕೈಯಲ್ಲಿ ಅಷ್ಟು ಆಗೋದಿಲ್ವಾ? ವಿದ್ಯಾ, ನನ್ನ ಕಷ್ಟ ನಿನಗೆ ಗೊತ್ತು. ನಾನು ಕೆಲ್ಸಕ್ಕೆ ಸಹ ಹೋಗ್ತಾ ಇಲ್ಲ. ಎಲ್ಲ ಹಣ ಬಾರಲ್ಲೇ ಖರ್ಚಾಗೋಗಿದೆ. ಈಗ ಮನೆ ಕೂಡ ಅಡ ಇಕ್ಕಿದ್ದೀನಿ. ನಾನು ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗಲಿ? ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗಲಿ ಅಂದರೆ ನಾನೇನು ಮಾಡಲಿ? ಕಂಡುಕೊಂಡವ್ರಿಗೆ ದುಡ್ಡುಗಳು ಕೊಡ್ತಾ ಇರಿ ಅಂತ ನಾನು ನಿಮ್ಗೆ ಹೇಳಿದ್ನಾ? ನಡೀರಿ ಇವಾಗ ಈ ಮುಖನ ಇಟ್ಕೊಂಡೇ ನಿಮ್ಮೂರಿಗೆ ಹೋಗೋಣ ನಾವಿಬ್ಬರು ಸೇರಿಕೊಂಡು. ಐ ಆಮ್ ಸಾರಿ ವಿದ್ಯಾ, ನನ್ನನ್ನು ಕ್ಷಮಿಸ್ಬಿಡು. ನಿನ್ನನ್ನು ಸಾಕೋ ಜವಾಬ್ದಾರಿ ನಂದು. ಸರಿ, ನಾವಿಬ್ಬರು ಊರಿಗೆ ಹೋಗೋಣ. ಇತ್ತ ಕಡೆ ಮಾರುತಿಯ ಹೊಲದಲ್ಲಿ ಬೆಳೆ ತುಂಬಾ ಚೆನ್ನಾಗಿ ಬೆಳೆಯುತ್ತಿತ್ತು. ಅವನು ತುಂಬ ದೊಡ್ಡ ಶ್ರೀಮಂತನಾಗುತ್ತಾನೆ ಹಳ್ಳಿಯಲ್ಲಿ. ಅದೇ ಊರಿನಲ್ಲಿರುವ ಕವಿತಾ ಎಂಬುವ ಹುಡುಗಿಯ ಜೊತೆ ಮಾರುತಿಯ ಮದುವೆಯು ನಡೆಯುತ್ತದೆ. ಮದುವೆಯ ನಂತರ ಮಾರುತಿ ಒಂದು ಹೊಸ ಮನೆಯನ್ನು ಸಹ ಕಟ್ಟಿಸುತ್ತಾನೆ. ಹಾಗೆ ಕವಿತಾ ತುಂಬ ದಯಾಳು. ಅಮ್ಮ, ನೀವು ಊಟ ತಿಂತಾ ಇರಿ. ಇನ್ನೂ ಏನಾದರೂ ಬೇಕಂದರೆ ಕೇಳಿ, ನಾನು ಹೋಗಿ ನೀರು ಮತ್ತು ಮಾತ್ರೆ ತಗೊಂಡು ಬರ್ತೀನಿ. ಆರಾಮಾಗಿ ತಿಂದ್ಬಿಟ್ಟು ರೆಸ್ಟ್ ಮಾಡಿ. ಕವಿತಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಹಾಗೆ ಅವರ ಅತ್ತೆಯ ಆರೈಕೆ ಕೂಡ ಮಾಡುತ್ತಿದ್ದಳು. ತುಂಬ ಒಳ್ಳೆ ಮನಸ್ಸಿನವಳಾಗಿದ್ದಳು ಕವಿತಾ. ರೀ, ಕೆಲಸದಿಂದ ಇವಾಗ ಬಂದ್ರಾ? ಹಗಲಿಂದ ರಾತ್ರಿವರೆಗೂ ಎಷ್ಟು ಕೆಲಸ ಮಾಡ್ತೀರಾ? ತುಂಬ ದಣದಿರ್ಬೋದು ಅಲ್ವಾ ನೀವು? ನಾನು ಹೋಗಿ ನೀರು ತಗೊಂಬರಲ್ಲ ನಿಮಗೆ? ಅರೆ ಕವಿತಾ, ನಿನ್ನಂಥ ಹೆಂಡತಿ ಪಡೆಯೋದಕ್ಕೆ ನಾನು ಸಹ ಪುಣ್ಯ ಮಾಡಿದ್ದೀನಿ ಗೊತ್ತಾ? ನೀನು ನಮ್ಮ ಅಮ್ಮನ್ನ ಸಹ ನೋಡ್ಕೊತೀಯ, ನನ್ನನ್ನು ಕೂಡ ಇಷ್ಟು ಆರೈಕೆಯನ್ನು ನೋಡ್ಕೊತೀಯ. ನನಗದೇ ಖುಷಿ. ರಮೇಶ್ ಮತ್ತು ವಿದ್ಯಾ ಅವರ ಬ್ಯಾಗುಗಳನ್ನು ತೆಗೆದುಕೊಂಡು ಹಳ್ಳಿಗೆ ಹಿಂತಿರುಗುತ್ತಾರೆ. ಮಾರುತಿಯ ಈಗ ಕೊಠಡಿಯ ಮನೆ ಒಳ್ಳೆಯ ಮನೆಯಾಗಿದೆ ಎಂದು ನೋಡಿ ಇಬ್ಬರಿಗೂ ಬೆರಗಾಗುತ್ತದೆ. ಇಬ್ಬರು ಮನೆಯ ಒಳಗೆ ಹೋಗುತ್ತಾರೆ. ಅಣ್ಣ, ಅತ್ತಿಗೆ, ಚೆನ್ನಾಗಿದ್ದೀರಾ? ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ದೀರಾ? ಎಲ್ಲ ಆರಾಮಾ? ಹೂನಪ್ಪ, ಎಲ್ಲ ಚೆನ್ನಾಗಿದೆ. ಇನ್ಮೇಲೆ ನಾನು ಸಿಟಿಗೆ ಹೋಗ್ತಾ ಇಲ್ಲ. ಇನ್ಮೇಲೆ ನಾನು ಇದೇ ಹಳ್ಳಿಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಪ್ಪ. ಹೌದು, ನನಗೂ ಕೂಡ ಈ ಹಳ್ಳಿಯಲ್ಲಿ ಇರೋದಕ್ಕೆ ತುಂಬಾ ಇಷ್ಟ ಆಯಿತು. ಅದು ಅಲ್ಲದೆ ಇವಾಗ ನಿಮ್ಮ ಮನೆ ಕೂಡ ತುಂಬ ಚೆನ್ನಾಗಿದೆ. ನಾನು ಸಹ ಇನ್ಮೇಲೆ ಇಲ್ಲೇ ಇರ್ತೀನಿ. ವಾವ್ ಅಣ್ಣ, ಅತ್ತಿಗೆ, ಇದಂತೂ ನೀವು ತುಂಬಾ ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ಇದು ಸಹ ನಿಮ್ಮ ಮನೆಯೇ ಅಲ್ವಾ? ನೀವು ಇದೇ ಮನೆಯಲ್ಲಿ ಆರಾಮಾಗಿ ಇರಿ. ಕವಿತಾ ಮನೆಯಲ್ಲಿ ಅಕ್ಕ ಭಾವ ಬಂದಿದ್ದಾರೆಂದು ರುಚಿ ರುಚಿಯಾದ ಅಡುಗೆಗಳನ್ನು ಮಾಡುತ್ತಾಳೆ. ಇತ್ತ ಕಡೆ ರಮೇಶ್ ಮತ್ತು ವಿದ್ಯಾ ಶಾರದಾಳ ಬಳಿ ಮಾತನಾಡಲು ಹೋಗುತ್ತಾರೆ. ಮಗನೇ, ಸೊಸೆ, ಎಷ್ಟು ದಿನ ಆಯ್ತಪ್ಪ ಮದುವೆ ಆದಮೇಲೆ ಮೊದಲನೇ ಸರಿ ನಮ್ಮ ಮನೆ ಒಳಗೆ ಬಂದಿದ್ದೀರಾ. ಅದು ಇಲ್ಲೇ ಇರೋದಕ್ಕೆ ನನಗಂತೂ ಭಾಳನೇ ಖುಷಿ ಆಯಿತು. ಹಾಂ ಅಮ್ಮ, ನನಗೂ ಸಹ ಖುಷಿ ಆಯಿತು. ಇಷ್ಟು ದೊಡ್ಡ ಮನೆ ನನ್ನ ತಮ್ಮ ಕಟ್ಟಿಸ್ತಾನೆ ಅಂತ ನಾನು ಯಾವತ್ತೂ ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ನನ್ನ ತಮ್ಮನಿಗೆ ಸಹ ಒಳ್ಳೆ ಮನೆ ಕಟ್ಟುವಷ್ಟು ಬುದ್ಧಿ ಇದೆ. ಅಷ್ಟರಲ್ಲೇ ಮನೆಯನ್ನು ನೋಡಿ ವಿದ್ಯಾ ಆಲೋಚನೆ ಮಾಡುತ್ತಾಳೆ. ಹಾಗೆ ಅವಳ ಗಂಡನ ಬಳಿ ಹೇಳುತ್ತಾಳೆ. ಅತ್ತೆ, ತಪ್ಪು ತಿಳ್ಕೊಬೇಡಿ, ನಾನು ನನ್ನ ಗಂಡನ್ನ ಸ್ವಲ್ಪ ಮಾತಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಹಾಗೆಂದು ಹೇಳಿ ಇಬ್ಬರು ಗಂಡ ಹೆಂಡತಿ ಅವರ ಕೋಣೆಗೆ ಹೋಗುತ್ತಾರೆ. ರೀ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಈ ಜಮೀನು ನಿಮ್ಮದೇ ಅಲ್ವಾ? ನಿಮ್ಮಪ್ಪ ತೀರೋಗೋಕ್ಕೆ ಮುಂಚೆ ಈ ಜಮೀನೆಲ್ಲ ನಿಮ್ಮ ಹೆಸ್ರಿಗೆ ಬರೆದಿದ್ರು ಅಂತ ಹೇಳಿ. ಈ ಜಮೀನು ಇವಾಗ ನಿಮ್ಮದೇ ಆಗುತ್ತೆ. ಅರೆ, ನನ್ನ ತಲೆಯಲ್ಲಿ ಈ ವಿಷಯ ಹೊಳಿಲೇ ಇಲ್ಲ ಅಲ್ವಾ? ಸರಿ ಸರಿ, ನಾನು ಇವಾಗಲೇ ಹೇಳ್ತೀನಿ. ಜಮೀನಿನ ಪತ್ರ ಅಂತೂ ಇಲ್ಲೆಲ್ಲೂ ಇಲ್ಲ. ಅಮ್ಮ, ಮಾರುತಿ, ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ಈ ಜಮೀನಿದೆ ಅಲ್ವಾ, ಅಪ್ಪ ಸಾಯೋದಕ್ಕೆ ಮುಂಚೆ ಈ ಜಮೀನೆಲ್ಲ ನನಗೆ ಅಂತ ಹೇಳಿದರು. ಆದರೆ ನೀವು ಇಲ್ಲಿ ಮನೆ ಕಟ್ಟಿದ್ದೀರಾ. ಲೋ ಮಗನೇ ರಮೇಶ್, ಏನು ಹೇಳ್ತಾ ಇದೆಯಾ? ನಿಮ್ಮಪ್ಪ ಹಾಗೆ ಹೇಳಿದ್ರಾ? ಇಲ್ಲ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ನಿಮ್ಮಪ್ಪ ಆಸ್ತಿಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಬರೆದು ಇಕ್ಕಿದ್ರು. ಆ ಪೆಟ್ಟಿಗೆ ಎಲ್ಲಿದೆ ಅಂತ ಸಹ ಗೊತ್ತಿಲ್ಲ. ಅರೆ ಅಮ್ಮ, ನೀವೇ ನೋಡಿದ್ದೀರಲ್ವಾ, ಇಡೀ ಮನೆಯಲ್ಲಿ ಆಸ್ತಿಯ ಪೆಟ್ಟಿಗೆ ಎಲ್ಲೂ ಸಿಕ್ಕಿಲ್ಲ ಅಂತ. ಆ ಪೆಟ್ಟಿಗೆ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಆದರೆ ಅಪ್ಪ ನನ್ನ ಹತ್ರ ಹೇಳಿದ್ದಾರೆ ಈ ಜಮೀನು ನಂದು ಅಂತ. ಸರಿ ಅಣ್ಣ, ಈ ಜಮೀನು ನಿಂದೆ. ಸರಿ, ಅಪ್ಪ ನಿನಗೆ ಹೇಳಿದ್ದಾರೆ ಅಂದರೆ ಅಪ್ಪನ ಕೊನೆ ಆಸೆನೇ ಇರ್ಬೋದದು. ಸರಿ ಅಣ್ಣ, ಈ ಜಮೀನು ನಾನು ನಿನಗೆ ಕೊಡ್ತೀನಿ. ರೀ, ಏನು ಮಾತಾಡ್ತಾ ಇದ್ದೀರಾ ನೀವು? ಈ ಮನೇನ ಇವ್ರಿಗೆ ಕೊಟ್ಬಿಡ್ತೀರಾ? ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿರೋ ಮನೆ ಇದು. ನಿಮ್ಮ ಬೆವರು ಸುರಿಸಿ ದುಡ್ದಿದ್ದೀರಾ ನೀವು. ಈ ಮನೇನ ಅದು ಹೇಗೆ ಕೊಡ್ತೀರಾ? ನೋಡು ಕವಿತಾ, ನನ್ನ ಗಂಡ ಹೇಳ್ತಾ ಇದ್ದಾರೆ ಅಲ್ವಾ, ಈ ಜಮೀನು ಅವರಪ್ಪ ಅವ್ರ ಹೆಸರಿಗೆ ಕೊಟ್ಟಿದ್ದಾರೆ ಅಂತ. ನೀನು ಇನ್ನೂ ಜಾಸ್ತಿ ಮಾತಾಡಿದ್ರೆ ನಾನು ಪೊಲೀಸರಿಗೆ ಕರಿತೀನಿ.
ವಿದ್ಯಾ ಪೊಲೀಸರ ಬೆದರಿಕೆ ಹಾಕಿದ ನಂತರ ಮಾರುತಿ, ಕವಿತಾ ಮತ್ತು ಶಾರದಾ ಅದೇ ಊರಿನಲ್ಲಿರುವ ಒಂದು ಹಳೆಯ ಗುಡಿಸಲ ಮನೆಗೆ ಹೋಗುತ್ತಾರೆ. ಗುಡಿಸಲು ಮನೆಯಲ್ಲಿ ಹೋದರೂ ಸಹ ಮಾರುತಿ ಅವನ ಕೆಲಸವನ್ನು ಎಂದಿಗೂ ಬಿಟ್ಟಿರೋದಿಲ್ಲ. ಅವನು ಹಗಲು ರಾತ್ರಿ ಎನ್ನದೇ ಮತ್ತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹಗಲು ರಾತ್ರಿಯಾದರೂ ಅಲ್ಲಿಯೇ ಕುಳಿತು ಅಲ್ಲಿಯೇ ವಿಶ್ರಾಂತಿಯೂ ಸಹ ಪಡೆಯುತ್ತಿದ್ದ. ಕಷ್ಟಪಟ್ಟು ದುಡಿದರೆ ಮತ್ತೆ ಮೇಲೆ ಗೆಲುವು ಸಿಗುತ್ತದೆ ಎನ್ನುವ ನಂಬಿಕೆಯಲ್ಲಿ ಇದ್ದ. ಅತ್ತೆ, ನಿಮ್ಮ ಮಗ ಹಗಲು ರಾತ್ರಿ ಎಂದೇ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೊಲದಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಹಾಗೆಂದು ಹೇಳಿ ಕಾವ್ಯ ಹೊಲಕ್ಕೆ ಹೋಗುತ್ತಾಳೆ. ಹೊಲದಲ್ಲಿ ಎಲ್ಲ ಜಾಗ ಒಂದೇ ಥರ ಇರುತ್ತದೆ. ಆದರೆ ಅವಳು ನಿಂತಿರುವ ಜಾಗದಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತದೆ. ಅದಕ್ಕಾಗಿ ಅವಳು ಅಲ್ಲಿರುವ ಮಣ್ಣನ್ನು ಅಗೆಯುತ್ತಾಳೆ. ಮಣ್ಣನ್ನು ಅಗೆದ ನಂತರ ಅಲ್ಲಿ ಒಂದು ಪೆಟ್ಟಿಗೆ ಸಿಗುತ್ತದೆ. ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅವಳು ಮನೆಗೆ ಹೋಗುತ್ತಾಳೆ. ಕಾವ್ಯ, ಇದೆಲ್ಲಮ್ಮ ಸಿಕ್ತು ಪೆಟ್ಟಿಗೆ. ಇದೇ ಪೆಟ್ಟಿಗೆ ಬಗ್ಗೆನೇ ನಾನು ಮಾತಾಡ್ತಾ ಇದ್ದಿದ್ದು. ಇದೇ ಪೆಟ್ಟಿಗೆಯಲ್ಲೇ ಆಸ್ತಿ ಇರ್ಬೋದು. ನಿಮ್ಮಪ್ಪ ಇದೇ ಪೆಟ್ಟಿಗೆ ಅಲ್ಲಪ್ಪ ಎಲ್ಲ ಇಡ್ತಾ ಇದ್ದಿದ್ದು. ಹೌದಾ ಅತ್ತೆ, ಇವರು ಇನ್ನು ಮನೆಗೆ ಬಂದಿಲ್ಲ ಅಂದ್ಬಿಟ್ಟು ನಾನು ಹೊಲಕ್ಕೆ ಹೋಗಿದ್ದೆ ಅಲ್ವಾ, ಹೊಲದಲ್ಲಿ ನನಗೆ ಈ ಪೆಟ್ಟಿಗೆ ಸಿಕ್ತು. ಮಣ್ಣಿನ ಒಳಗಡೆ ಇತ್ತು. ನಾನು ಅಗದು ತೆಗೆದೆ. ಈ ಪೆಟ್ಟಿಗೆಯನ್ನು ತೆಗೀರಿ. ಹೌದಮ್ಮ ಮಗಳೇ, ನೀನು ಅಗದು ತೆಗೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಈ ಪೆಟ್ಟಿಗೆ ನಿಮ್ಮ ಅಪ್ಪನ ಆಸ್ತಿ. ಇದರಲ್ಲಿ ಏನಿದೆ ಅಂತ ನಾನು ಈಗಲೇ ತೆಗೆದು ನೋಡ್ತೀನಿ. ಹಾಂ ಅತ್ತೆ, ತೆಗೀರಿ. ಇದರಲ್ಲಿ ಆಸ್ತಿ ಬಗ್ಗೆ ಕೂಡ ಇರ್ಬೋದು. ಇಬ್ಬರು ತಮ್ಮಂದರಿಗೆ ಆಸ್ತಿ ಎಷ್ಟೆಷ್ಟಿದೆ ಅಥವಾ ಒಂದೇ ತಮ್ಮನಿಗೆ ಆಸ್ತಿ ಇದೆಯಾ ಅಂತ. ಅಮ್ಮ, ಕವಿತಾ, ನೋಡಿ ಆಸ್ತಿ ಪತ್ರ ಸಿಕ್ಕಿದೆ. ಈ ಆಸ್ತಿ ಪತ್ರದಲ್ಲಿ ಅಪ್ಪ ಬರೆದಿದ್ದಾರೆ ಇಬ್ಬರು ಅಣ್ಣ ತಮ್ಮಂದರಿಗೆ ಈ ಆಸ್ತಿ ಸಮನಾಗಿ ಸಿಗಬೇಕು ಅಂತ. ವಾವ್, ನನಗಂತೂ ನಿಮ್ಮ ಅಣ್ಣನ ಮೇಲೆ ಅನುಮಾನ ಇತ್ತು, ಹಾಗೂ ನಿಮ್ಮ ಅತ್ತಿಗೆ ಮೇಲೆ ಕೂಡ ಅನುಮಾನ ಇತ್ತು. ನಡೀರಿ ಅವ್ರ ಮನೆಗೆ ಹೋಗೋಣ. ಅರೆ ಮಾರುತಿ, ಅಮ್ಮ ಕವಿತಾ, ಏನು ಈ ಕಡೆ ಬಂದಿದ್ದೀರಾ? ಇವಾಗ ಈ ಮನೆ ನಮ್ಮದು ಅಂತ ಹೇಳಿದ್ವಿ ಅಲ್ವಾ, ಆದರೂ ಸಹ ಬಂದಿದ್ದೀರಾ? ಇದೇನಿದು ಕೈಯಲ್ಲಿ ಪತ್ರ ಇದೆ? ಅಣ್ಣ, ಅಪ್ಪ ಸಾಯೋದಕ್ಕೆ ಮುಂಚೆ ಎಲ್ಲ ಆಸ್ತಿ ನಿನಗೆ ಅಂತ ಹೇಳಿದರು ಅಂತ ನೀನು ಹೇಳಿದೆ. ಆದರೆ ಅಪ್ಪನ ಹಳೆ ಪೆಟ್ಟಿಗೆ ಸಿಕ್ತು. ಇಲ್ಲಿ ನೋಡು, ಇದರಲ್ಲಿ ಬರೆದಿದೆ ಇಬ್ಬರಿಗೂ ಸಮನಾಗಿ ಆಸ್ತಿ ಅಂತ. ಹೌದು, ಅಣ್ಣ ತಮ್ಮಂದರಿಗೆ ಸಮನಾಗಿ ಆಸ್ತಿ ಇದೆ ಅಂತ ಇದರಲ್ಲಿ ಬರೆದಿದೆ. ನಾನು ಸಹ ಓದಿದ್ದೀನಿ. ಆದರೆ ವಿದ್ಯಾ ಅಕ್ಕ, ನೀವು ನಮಗೆ ಪೊಲೀಸರ ಬೆದರಿಕೆ ಹಾಕಿ ನಮ್ಮನ್ನು ಮನೆಯಿಂದ ಓಡಿಸಿದ್ರಿ. ಅರೆ, ನನ್ನಿಂದ ತಪ್ಪಾಗೋಯ್ತು. ನನ್ನನ್ನು ಕ್ಷಮಿಸ್ಬಿಡು ಕವಿತಾ. ನಾನು ಆಸ್ತಿ ಆಸೆಗಾಗಿ ಹಾಗಂತ ಸುಳ್ಳು ಹೇಳಿಬಿಟ್ಟೆ ಅಷ್ಟೇ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಹೌದು ತಮ್ಮ, ನಾನು ನನ್ನ ಹೆಂಡತಿ ಮಾತು ಕೇಳಿಬಿಟ್ಟು ನಾನು ಹಾಗೆ ಹೇಳಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ಹತ್ರ ಬೇರೆ ಜಾಗನೂ ಇಲ್ಲ. ನಾನು ಇಲ್ಲೇ ಇರಬೇಕಂತ ಅಂದ್ಕೊಂಡಿದ್ದೀನಿ. ಅಣ್ಣ, ನೀನು ನನ್ನನ್ನು ಮನೆಯಿಂದ ಹೊರಗಡೆ ಆಗದೆ, ಆದರೂ ಸಹ ನನಗೆ ಕೋಪ ಇಲ್ಲ. ಎಷ್ಟೇ ಆದರೂ ನೀನು ನಮ್ಮ ಅಣ್ಣ. ಆಸ್ತಿಯಲ್ಲಿ ಇಬ್ಬರಿಗೂ ಸಮನಾದ ಭಾಗ ಇದೆ ಅಲ್ವಾ, ನಾವು ಇದೇ ಮನೆಯಲ್ಲೇ ಇರೋಣ. ಹಾಗೆಂದ ನಂತರ ಇಬ್ಬರು ಅಣ್ಣ ತಮ್ಮಂದಿರು ಅದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಹಾಗೆ ಇಬ್ಬರು ಸೊಸೆಯಂದಿರು ಆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಸುಖವಾಗಿರುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.